ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ. ಕೊರಟಗೆರೆ ತಾಲೂಕಿನ 62 ಕೆರೆಗಳಿಗೆ ನೀರನ್ನು ತುಂಬಿಸುವ ಕಾಮಗಾರಿಯನ್ನು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಿದರು. ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ, ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ವತಿಯಿಂದ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಅಂತರ್ಜಲ ಅಭಿವೃದ್ಧಿ ಸಲುವಾಗಿ ಎತ್ತಿನಹೊಳೆ ಯೋಜನೆಯ ಮಧುಗಿರಿ ಗುರುತ್ವ ಕಾಲುವೆಯಿಂದ ತಾಲೂಕಿನ 62 ಕೆರೆಗಳಿಗೆ ಸುಮಾರು 285 ಕೋಟಿ ವೆಚ್ಚದಲ್ಲಿ 197 ಕಿಲೋಮೀಟರ್ನಿಂದ ಪೈಪ್ಗಳನ್ನು ಬಳಸಿ ಕಾಮಗಾರಿಯನ್ನ ಮಾಡಲಾಗ್ತದೆ ಅಂತ ತಿಳಿಸಿದ್ರು. ಈಗ ದೊಡ್ಡಬಳ್ಳಾಪುರ ತಗೊಂಡೋಗಿದೆ, ಅದು ಕೂಡ ನಮಗೆ ಇದು ಎತ್ತಿನಹೊಳೆದಲ್ಲಿ 62 ಕೆರೆ ನಮ್ಮ ಅದೃಷ್ಟ. 62 ಕೆರೆ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಕೋಲಾರದವರು ಆಮೇಲೆ ಚಿಕ್ಕಬಳ್ಳಾಪುರದವರು ಈ ಕೆರೆಗಳೆದ್ದು ನೀರು ತುಂಬಿಸೋದನ್ನ ಕೈ ಬಿಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ರು. ಈಗ ಅರಸೀಕೆರೆನಲ್ಲಿ ಮೊನ್ನೆ ದಿವಸ ಸ್ವಲ್ಪ ಇದು 39 ಕೆರೆ ಇತ್ತು, ಅದರಲ್ಲಿ ಕೈ ಬಿಟ್ಟು ಬರೀ 10 ಕೆರೆಗೆ ಮಾಡಿದ್ದಾರೆ. ಆ ರೀತಿ ನಮ್ಮದು ಕೂಡ ಕಡಿಮೆ ಆಗೋ ಚಾನ್ಸಸ್ ಇತ್ತು, ಆದರೆ ಮೊದಲೇ ನಾವು ಇದು ಅಪ್ರೂವ್ ಮಾಡಿರೋದ್ರಿಂದ ಈಗ ನಮಗೆ ಇದು ಸಿಕ್ಕಿದೆ. ಒಂದು ರೀತಿಯಲ್ಲಿ 3/4 ಭಾಗ ತಾಲೂಕು ನಮ್ಮ ಕ್ಷೇತ್ರ ಕವರ್ ಆಗುತ್ತೆ, ನೀರಾವರಿಗೆ ಕವರ್ ಆಗುತ್ತೆ. ಅದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಳ್ತೀನಿ. ನಾವು ನಮ್ಮ ಲೆಕ್ಕಾಚಾರ ಈಗ ಈ ವರ್ಷಕ್ಕೆ ಹಾಸನಕ್ಕೆ ನೀರು ಬರಬೇಕು, ಇದು ಅರಸೀಕೆರೆಗೆ ನೀರು ಬರಬೇಕು ಅಂತ ಒಂದು ಅಂದಾಜಿಗೆ ಅದು ನೋಡಬೇಕು. ಮುಂದಿನ ವರ್ಷದಷ್ಟೊತ್ತಿಗೆ ನಮ್ಮ ತುಮಕೂರಿಗೆ ಬರುತ್ತೆ ನೀರು ಅಂತೇಳಿ ಅಂದಾಜು ಮಾಡಿದ್ವಿ. ಒಟ್ಟಾರೆ ನಮಗೆ 2027ಕ್ಕೆ ಎಂಟೈರ್ ಎತ್ತಿನಹೊಳೆ ಪ್ರಾಜೆಕ್ಟು ಕಂಪ್ಲೀಟ್ ಆಗಬೇಕು ಅಂತ ನಾವು ಈಗ ಅಂದ್ಕೊಂಡಿರೋದು. ಅದಕ್ಕಾಗಿ ದುಡ್ಡು ಕೂಡ ನಾವು ಒದಗಿಸಿದ್ದಾರೆ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಅಂತೇಳಿ. ಈಗಾಗಲೇ ಅದು ಟೋಟಲ್ ನಾವು ಪ್ರಾರಂಭ ಮಾಡಿದಾಗ 2012ರಲ್ಲಿ ಒಂದು 13,500 ಕೋಟಿ ರೂಪಾಯಿಗೆ ಅಂದಾಜಿತ್ತು. ಇನ್ನು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಅಧಿಕಾರಿಗಳು, ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. A1 ಟಿವಿ ನ್ಯೂಸ್, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.